ಪ್ರಶ್ನೆಗಳು ಹೀಗದವ. ಪ್ರಶ್ನೆ 1ರಿಂದ 3ರವರೆಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಮತ್ತು ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದೆ. ಸರಿ, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಇದೆ. ಇದು ಸ್ಪರ್ಶಕದ ಉದ್ದವಾಗಿದೆ. ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ವೃತ್ತದ ತ್ರಿಜ್ಯ ಎಷ್ಟು ಅಂತ ನಮ್ಮ ಪ್ರಶ್ನೆ ಇದೆ. ಓಕೆ, ಇದ್ರ ಪ್ರಕಾರ ನಾನು ವೃತ್ತ ರಚನೆ ಮಾಡ್ಕೊಳ್ತೀನಿ. ಒಂದು ವೃತ್ತ ರಚನೆ ಮಾಡ್ಕೊಳ್ಳೋಣ, ಸರಿನಾ? ಇದರಲ್ಲಿ ಇದು ವೃತ್ತಕ್ಕೆ ಕೇಂದ್ರ ಬಿಂದು ತಗೊಳ್ಳೋಣ. ವೃತ್ತಕ್ಕೆ ಕೇಂದ್ರ ಬಿಂದು ಇಲ್ಲಿ ಓ ಅಂತ ತಗೊಂಡಿನಿ. ಆಮೇಲೆ ಇಲ್ಲಿ ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ, ಕ್ಯೂದಿಂದ ಒಂದು ಬಿಂದು ಕ್ಯೂ ತಗೊಳ್ಳೋಣ. ಇಲ್ಲಿ ಕ್ಯೂ, ಇದು ಕ್ಯೂ ಬಿಂದು ತಗೊಳ್ತೀನಿ. ವೃತ್ತಕ್ಕೆ ಸ್ಪರ್ಶಕ ಎಳೆದೀನಿ. ಓಕೆ, ವೃತ್ತಕ್ಕೆ ಎಳೆದ ಸ್ಪರ್ಶಕ ಇದಕ್ಕೆ ಪಿ ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಅಂತ ತಗೊಳ್ಳೋಣ, ಪಿ ಬಿಂದುವಿನಲ್ಲಿ. ಆಮೇಲೆ ಪ್ರಶ್ನೆಯ ಪ್ರಕಾರ ನೋಡಿ, ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಇದು 24 ಸೆಂಟಿಮೀಟರ್, 24 ಸೆಂಟಿಮೀಟರ್ ಆಗಿದೆ. ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ, ವೃತ್ತ ಕೇಂದ್ರ ಮತ್ತು ಕ್ಯೂ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್ ಆಗಿದೆ. ಓಕೆ, ಹಾಗಾದರೆ ತ್ರಿಜ್ಯದ ಉದ್ದ ಎಷ್ಟು ಅಂತ ನಮ್ಮ ಪ್ರಶ್ನೆ. ಹಾಗಾದರೆ ಈ ತ್ರಿಜ್ಯದ ಉದ್ದ ಒ ಪಿ, ಇದರ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಇದರ ಉದ್ದ ಎಷ್ಟು ಅಂತ ಬೇಕು. ಇದನ್ನು ಗಮನಿಸಿದೀವಿ ಅಂತಂದ್ರೆ ಇದರಲ್ಲಿ ಕ್ಯೂ ಪಿ ಒಂದು ಸ್ಪರ್ಶಕ, ಆಮೇಲೆ ಒ ಪಿ ಸ್ಪರ್ಶಕಕ್ಕೆ ಪಿ ಸ್ಪರ್ಶ ಬಿಂದುವಿನಲ್ಲೇ ಎಳೆದ ತ್ರಿಜ್ಯ. ಓಕೆ, ಇವು ಎರಡೂ ಇದ್ದು ಅಂತಂದರೆ ಏನಾಗತ್ತಾ, ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಯಾವಾಗಲೂ ಲಂಬವಾಗಿರುತ್ತೆ, ಅಂದರೆ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಾ ಅಂತ ನಾವು ಗಮನಿಸ್ಬೇಕು. ಸರಿ, ಅಂದರೆ ಏನಾಯ್ತು, ಇದು ಲಂಬಕೋನ ತ್ರಿಭುಜ ಆಯ್ತಲ್ಲ. ಅಂದರೆ ತ್ರಿಭುಜ ನೋಡಿ, ತ್ರಿಭುಜ ಯಾವುದು ಒ ಪಿ ಕ್ಯೂನಲ್ಲಿ ಯಾವ ಕೋನ 90 ಡಿಗ್ರಿ, ಕೋನ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. 90 ಡಿಗ್ರಿ ಅಂದರೆ ಲಂಬಕೋನ ತ್ರಿಭುಜ ಅಂತ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ಪೈಥಾಗೋರಸ್ನ ಪ್ರಮೇಯದನ್ವಯ, ಪೈಥಾಗೋರಸ್ನ ಪ್ರಮೇಯದನ್ವಯ ವಿಕರ್ಣದ ಮೇಲಿನ ವರ್ಗ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಗೊತ್ತು. ಹಾಗಾಗಿ ಇಲ್ಲಿ ವಿಕರ್ಣ ಯಾವುದು, ಓ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಯಾವುದು, ಕ್ಯೂ ಪಿ ಸ್ಕ್ವಯರ್ ಪ್ಲಸ್ ಇನ್ನೊಂದು ಬಾಹು ಯಾವುದು, ಒ ಪಿ ಸ್ಕ್ವಯರ್, ಇವುಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಗೊತ್ತು. ಸರಿ, ಬೆಲೆಯನ್ನು ಆದೇಶ ಮಾಡಿಬಿಡೋಣ. ಇದರಲ್ಲಿ ಓ ಕ್ಯೂ ಅಳತೆ ಎಷ್ಟಿದೆ, 25 ಸ್ಕ್ವೇರ್ ಅಂತ ಹಾಕ್ತೀನಿ. ಆಮೇಲೆ ಕ್ಯೂ ಪಿ 24 ಸೆಂಟಿಮೀಟ್ರ್ ಇದೆ, 24 ಸ್ಕ್ವೇರ್. ಒ ಪಿ ಅದು ತ್ರಿಜ್ಯ ಆಗಿರುತ್ತೆ, ಒ ಪಿ ಕಂಡುಹಿಡಿಬೇಕು. ಸರಿನಾ? 25ರ ವರ್ಗ ಎಷ್ಟು, 625 ಇಸ್ ಈಕ್ವಲ್ ಟು 24ರ ವರ್ಗ 576. ಸರಿನಾ? ಪ್ಲಸ್ ಇದು ಒ ಪಿ ಸ್ಕ್ವೇರ್ ಅಂತ ಬರ್ದೀನಿ. ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಳ್ಳೋಣ. 625 ಇದು ಮೈನಸ್ 576 ಇಸ್ ಈಕ್ವಲ್ ಟು ಎಷ್ಟು ಉಳಿತಿದು, ಒ ಪಿ ಸ್ಕ್ವೇರ್ ಅಂತ ಉಳಿತು. ಸರಿ, 625ರಲ್ಲಿ 576 ಕಳಿಬೇಕು, ಎಷ್ಟಾಗುತ್ತೆ, 49 ಇಸ್ ಈಕ್ವಲ್ ಟು ಇದು ಒ ಪಿ ಸ್ಕ್ವೇರ್ ಅಂತ ಆಯಿತು. ಸರಿ, ಸ್ಕ್ವೇರ್ ತೆಗೆದು ರೂಟ್ ಹಾಕೋಣ. ಒ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಯಿತು, 49 49. 49ರ ವರ್ಗಮೂಲ ಎಷ್ಟಾಗುತ್ತೆ, 7. ಇದು 7 ಸೆಂಟಿಮೀಟ್ರ್ ಆಯಿತು. ಇಲ್ಲಿ ಒ ಪಿ ಅನ್ನೋದೇನದು, ತ್ರಿಜ್ಯ. ಹಾಗಾಗಿ ನಾವೇನು ಬರೆಯೋಣ, ಬೇಕಾದ್ರೆ ಈಗ ಬರೆಯೋಣ, ತ್ರಿಜ್ಯ ಇಸ್ ಈಕ್ವಲ್ ಟು ಇದು ಒ ಪಿ ಎಷ್ಟಾಯಿತು, 7 ಸೆಂಟಿಮೀಟರ್.
ನಮ್ಮ ಆಯ್ಕೆ ಯಾವುದು? ಎ ಆಯ್ಕೆ ಕರೆಕ್ಟಾಗಿದೆ, 7 ಸೆಂಟಿಮೀಟ್ರ್. ಗೊತ್ತಾಯಿತು? ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ ಹೀಗಿದೆ. ಚಿತ್ರ 4.11ರಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಕೋನ ಪಿ ಒ ಕ್ಯೂ ಇದರ ಅಳತೆ 110 ಡಿಗ್ರಿ ಆಗಿದೆ. 110 ಡಿಗ್ರಿ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗ್ಯಾವ. ಇವು ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳಾಗಿವೆ. ಹಾಗಾದರೆ ಕೋನ ಪಿ ಟಿ ಕ್ಯೂ ಇದರ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಕಂಡುಹಿಡಿಬೋದು. ಇದರಲ್ಲಿ ಯಾವುದು ಪಿ ಒ ಕ್ಯೂ ಟಿ ಒಂದು ಚತುರ್ಭುಜ ಆಗತ್ತಲ್ಲ, ಚತುರ್ಭುಜ. ಇದರಲ್ಲಿ 4 ಕೋನಗಳು. ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 360 ಡಿಗ್ರಿ. ಅದೇ ಅಳತೆ ತೊಗೊಂಡು ನಾವು ಮಾಡೋಣ. ಜೊತೆಗೆ ಇನ್ನೊಂದು ಗಮನಿಸಿ, ಇಲ್ಲಿ ಒ ಪಿ ತ್ರಿಜ್ಯ ಆಗಿದೆ, ಟಿ ಪಿ ಸ್ಪರ್ಶಕವಾಗಿದೆ. ಅದಕ್ಕಾಗಿ ಈ ಸ್ಪರ್ಶ ಬಿಂದುವಿನಲ್ಲಿ ಏರ್ಪಡುವಂಥ ಕೋನ 90 ಡಿಗ್ರಿ ಆಗಿರುತ್ತೆ. ಹಾಗೆಯೇ ಒ ಕ್ಯೂ ತ್ರಿಜ್ಯ, ಟಿ ಪಿ ಸ್ಪರ್ಶಕ, ಕ್ಯೂ ಸ್ಪರ್ಶ ಬಿಂದು, ಇಲ್ಲಿ ಏರ್ಪಡುವಂಥ ಕೋನ ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಸರಿನಾ? ಇದರ ಪ್ರಕಾರ ನಾವು ಬಿಡಿಸೋಣ. ಇಲ್ಲಿ ಪಿ ಒ ಕ್ಯೂ ಟಿ ಚತುರ್ಭುಜವಾಗಿದೆ, ಒಂದು ಚತುರ್ಭುಜವಾಗಿದೆ ಅಂತ ಬರೆಯೋಣ. ಒಂದು ಚತುರ್ಭುಜವಾಗಿದೆ, ಒಂದು ಚತುರ್ಭುಜವಾಗಿದೆ. ಈ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತ ಬರೆಯೋಣ. ಚತುರ್ಭುಜ 4 ಕೋನಗಳು ಬರೀಲಿ. ಫಸ್ಟ್ ಕೋನ ನೋಡಿ, ಕೋನ ಪಿ ಬರೀಲ್ಲ, ಕೋನ ಪಿ, ಆಮೇಲೆ ಕೋನ ಓ ಪ್ಲಸ್ ಕೋನ ಕ್ಯೂ, ಹಾಗೆಯೇ ಇನ್ನೊಂದು ಕೋನ ಟಿ. ಇವು 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಸರಿ, ಬೆಲೆ ಆದೇಶ ಮಾಡಿಬಿಡೋಣ. ಇದು ಕ್ಯೂ. ಕೋನ ಪಿ ಎಷ್ಟು? ಕೋನ ಪಿ ಎಷ್ಟು ಅಂಥೇಳಿ ನಾವು, ಇದು ಲಂಬ ಕೋನ ಅಂದರೆ 90 ಡಿಗ್ರಿ. ಇದು 90 ಡಿಗ್ರಿ. ಕೋನ ಓ ಅಳತೆ ಕೊಟ್ಟಿದ್ದಾರೆ. ಅಲ್ಲಿ ಪಿ ಒ ಕ್ಯೂ ಅಳತೆ ಎಷ್ಟು? 110 ಡಿಗ್ರಿ. ಹಾಗೆಯೇ ಕೋನ ಕ್ಯೂ ಇದು ಸಹ ಇಲ್ಲಿ 90 ಡಿಗ್ರಿ ಇರುತ್ತೆ. ಅದಕ್ಕಾಗಿ ಕೋನ ಕ್ಯೂ ಎಷ್ಟು ಬರೆಯೋಣ ನಾವು? 90 ಡಿಗ್ರಿ ಅಂತ ಬರೀತೀನಿ. ಪ್ಲಸ್ ಕೋನ ಟಿ ಕಂಡುಹಿಡಿಬೇಕು. ಟೀನ ಹೀಗೆ ಬರ್ಕೊಳ್ಳೋಣ ನಾನು, ಪಿ ಟಿ ಕ್ಯೂ ಅಂತಲೂ ಬರೀಬಹುದು. ಇಲ್ಲ, ಪೂರ್ಣದಲ್ಲಿ ಬರ್ಕೊಂಡು ಬಿಡ್ತೀನಿ. ಪಿ ಟಿ ಕ್ಯೂ, ಟಿ ಅಂತಲೂ ಬರೀಬೋದು. ಇದು 360 ಡಿಗ್ರಿ. ಸರಿ, ಇವುಗಳನ್ನು ಕೂಡಿಸ್ಕೊಂಡು ಬಿಡೋಣ. ಎಷ್ಟು ನೋಡಿ, 90 90 180 ಇದು 110. ಎಷ್ಟಾಗತ್ತೆ ಇದು ಕೂಡಿಸಿದರೆ? 0 9 2 ಎಷ್ಟಾಯಿತು? 290 ಡಿಗ್ರಿ. ಪ್ಲಸ್ ಇದು ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 360 ಡಿಗ್ರಿ. ಅರ್ಥ ಆಯಿತು? ನೆಕ್ಸ್ಟ್ ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಂಡು ಬಿಡ. ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಇದು 360 ಡಿಗ್ರಿ. ಇದೆಷ್ಟಾಗತ್ತೆ? ಮೈನಸ್ 290 ಡಿಗ್ರಿ. ಓಕೆ, 360ರಲ್ಲಿ 290 ಡಿಗ್ರಿನೂ ಕಳೆಯೋಣ. ಪಿ ಟಿ ಕ್ಯೂ ಎಷ್ಟಾಗತ್ತೆ? ಇದು 70 ಡಿಗ್ರಿ ಆಯಿತು. ಓಕೆ, ಏನು ಕಂಡುಹಿಡಿಬೇಕಾಗಿತ್ತು ನಾವು? ಪಿ ಟಿ ಕ್ಯೂ ಎಷ್ಟು ಡಿಗ್ರಿ ಆಯಿತು? 70 ಡಿಗ್ರಿ ಆಯಿತು. ಗೊತ್ತಾಯ್ತಲ್ಲ? ಫಸ್ಟ್ ಇದು ಚತುರ್ಭುಜ ಅಂತ ಕನ್ಸಿಡರ್ ಮಾಡ್ಕೊಂಡಿವಿ ನಾವು. ಇವು ಎರಡೂ ಕೋನಗಳು ಪಿ ಮತ್ತು ಕ್ಯೂ, ಇವು ಸ್ಪರ್ಶ ಬಿಂದುವಿನಲ್ಲಿ ಏರ್ಪಟ್ಟಿರುವಂಥ ಕೋನಗಳು. ಅವು 90 ಡಿಗ್ರಿ ಆಗಿರ್ತಾವಂತ ಗೊತ್ತಲ್ಲ. ಅಂದರೆ ಸ್ಪರ್ಶಕಕ್ಕೆ ಎಳೆದಂಥ ತ್ರಿಜ್ಯ ಲಂಬವಾಗಿರುತ್ತಂತ ನಾವು ಕಲ್ತೀವಿ. ಅದಕ್ಕಾಗಿ ಇವೆರಡು 90 ಡಿಗ್ರಿ ಅಂತಲೇ ತೊಗೊಂಡಿವಿ. ನಂತರ ಇನ್ನೊಂದು ಕೋನದ ಅಳತೆ ಕೊಟ್ಟರೆ, ಇಲ್ಲಿ ಕೇಂದ್ರ ಕೋನದ ಅಳತೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಒಂದೇ ಕೋನದ ಅಳತೆ ಕಂಡುಹಿಡಿಬೇಕಲ್ಲ. ಅದಕ್ಕಾಗಿ ಅದನ್ನು ನಾವು ಒಂದು ಚತುರ್ಭುಜ ಅಂತ ತೊಗೊಂಡಿವಿ. ಚತುರ್ಭುಜದ 4 ಕೋನಗಳ ಮೊತ್ತ ಬರ್ದೀವಿ. ಯಾವ್ಯಾವ ಕೋನದ ಅಳತೆ ಕೊಟ್ಟಿದ್ರೆ ಅಳತೆಯನ್ನು ಬರ್ದೀನಿ. ನಂತರ ಅವುಗಳನ್ನು ಕೂಡಿಸ್ಕೊಂಡಿವಿ. ನಂತರ ಅದನ್ನು 360ರಲ್ಲಿ ಕಳೆದೀವಿ. ಉಳಿದದ ಅಂಶನೇ 70 ಡಿಗ್ರಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಮೂರನೇ ನೋಡಿ, ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ
80 ಡಿಗ್ರಿ ಆದರೆ ಕೋನ ಪಿ ಒ ಎ ಇದರ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸರಿನಾ? ಇದು 80 ಡಿಗ್ರಿ ಅದರದ್ದು. ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳಾದಂಥ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಅದು 80 ಡಿಗ್ರಿ ಕೊಟ್ಟಾರೆ. ಓಕೆ, ರಚನೆ ಮಾಡೋಣ. ಒಂದು ಫಸ್ಟು ಚಿತ್ರ ರಚನೆ ಮಾಡ್ಕೊಂಡು ಬಿಡೋಣ. ಫಸ್ಟ್ ವೃತ್ತ ತಗೊಳ್ತೀನಿ. ಇದೊಂದು ವೃತ್ತ. ಇದ್ರಾಗ ಒಂದು ಕೇಂದ್ರ ಬಿಂದು ತಗೊಳ್ಳೋಣ. ಇದಕ್ಕೆ ಇದು ಓ ಕೇಂದ್ರ ಬಿಂದು ತೊಗೊಂಡ್ಬಿಡ್ತೀನಿ. ಆಮೇಲೆ ಒಂದು ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಇಲ್ಲೊಂದು ಬಿಂದು ಪಿ ಬಿಂದು, ಬಾಹ್ಯ ಬಿಂದು. ಇದು ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದಂಥ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಪಿ ಎ, ಇದು ಪಿ ಎ, ಇನ್ನೊಂದು ಪಿ ಬಿ ಅಂತ ತಗೊಳ್ಳೋಣ. ಇದು ಎ, ಇನ್ನೊಂದಿದು ಬಿ ಅಂತ ತಗೊಳ್ತೀನಿ. ಪಿ ಎ ಮತ್ತು ಪಿ ಬಿಗಳೇ ನೀವು ಸ್ಪರ್ಶಕಗಳು. ಓಕೆ, ಇವುಗಳ ನಡುವಿನ ಕೋನ 80 ಡಿಗ್ರಿ ಅಂತ. ಇವುಗಳ ನಡುವಿನ ಕೋನ ಎಷ್ಟು? 80 ಡಿಗ್ರಿ ಅಂತ. ಓಕೆ, ಆದರೆ ಪಿ ಒ ಎ ಬೇಕಂತಂದ್ರೆ ನಾವು ಪಿ ಒನ್ನು ಸೇರಿಸ್ಕೋಬೇಕು. ಆಮೇಲೆ ಇವು ತ್ರಿಜ್ಯಗಳ ರಚನೆ ಮಾಡ್ಕೊಳ್ತೀನಿ. ಒ ಎ ಮತ್ತು ಒ ಬಿ ಇವು ತ್ರಿಜ್ಯಗಳಾಗ್ಯಾವ. ಓಕೆ, ತ್ರಿಜ್ಯಗಳಾಗ್ತಾವ ಅಂತಂದರೆ ಇಲ್ಲಿ ಏರ್ಪಡುವಂಥ ಕೋನಗಳಿವು 90 ಡಿಗ್ರಿ ಅಂತ ಗಮನಿಸಬೇಕು. ಇವನು 90 ಡಿಗ್ರಿ. ನನಗಳತೆ ಬೇಕಾಗಿದ್ದೇನು ಇಲ್ಲಿ ಅಂತಂದ್ರೆ ಪಿ ಒ ಎ ಇದ್ರ ಅಳತೆ ಬೇಕಾಗಿದೆ ಇದರಲ್ಲಿ. ಸರಿನಾ? ಮಾಡೋಣ. ಈಸಿಯಾಗಿದೆ. ಫಸ್ಟ್ ಪ್ರಶ್ನೆಯ ಪ್ರಕಾರ ನಾವು ನೋಡಿದ್ದೀವಿ ಅಂತಂದರೆ ಇವೆರಡೂ ತ್ರಿಭುಜಗಳನ್ನು ಸಮರೂಪ ತ್ರಿಭುಜ ಅಂತ ಮಾಡ್ಕೊಂಡು ಬಿಡೋಣ. ಯಾಕಂತಂದರೆ ನಮಗೆ ಇಲ್ಲೊಂದು ಕೋನ ಎ ಗೊತ್ತು. ಇದು ಕೋನ ಎ ಪಿ ಒ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಅದು ಆ್ಯಕ್ಚುಲಿ ಎ ಪಿ ಬಿದ ಅರ್ಧ ಇರುತ್ತೆ. ಹೇಗೆ ಅನ್ನೋದು ಪ್ರೂವ್ ಮಾಡ್ಕೊಂಡು ಬಿಡೋಣ. ಸರಿನಾ? ಓಕೆ, ನೋಡಿ. ಫಸ್ಟು ತ್ರಿಭುಜ ಒ ಎ ಪಿ ಮತ್ತು ಒ ಬಿ ಪಿ ತೊಗೊಂಡ್ಬಿಡ್ತೀನಿ. ತ್ರಿಭುಜ ಯಾವುದು? ಒ ಎ ಪಿ ಮತ್ತು ಇನ್ನೊಂದು ತ್ರಿಭುಜ ಒ ಬಿ ಪಿ. ತ್ರಿಭುಜ ಒ ಬಿ ಪಿಗಳಲ್ಲಿ ಅಂತ ತಗೊಳ್ಳೋಣ. ಇದರಲ್ಲಿ ಗಮನಿಸಿ, ಇದರಲ್ಲಿ ಒ ಎ ಮತ್ತು ಒ ಬಿ ಇವುಗಳು ಪರಸ್ಪರ ಸಮ ಇರ್ತಾವೆ. ಯಾಕೆ? ಒ ಎನು ತ್ರಿಜ್ಯ ಇದೆ, ಒ ಬಿನೂ ತ್ರಿಜ್ಯ ಆಗಿದೆ. ತ್ರಿಜ್ಯಗಳು ಪರಸ್ಪರ ಸಮ ಇರ್ತಾವಲ್ಲ, ಒಂದೇ ವೃತ್ತದಲ್ಲಿ ಏರ್ಪಡುವಂಥ ತ್ರಿಜ್ಯಗಳು ಪರಸ್ಪರ ಸಮನಾಗಿರುತ್ತವೆ ಅಂತ ಗೊತ್ತು. ಹಾಗಾಗಿ ಇಲ್ಲಿ ಒ ಎ ಇಸ್ ಈಕ್ವಲ್ ಟು ಒ ಬಿ ಆಗಿರುತ್ತೆ. ಯಾಕವು ತ್ರಿಜ್ಯಗಳು ಸಮನಾಗಿವೆ ಅಂತ ಗೊತ್ತು. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಕೋನ ಎ ಕೋನ 90 ಡಿಗ್ರಿ ಇದೆ, ಇದರಲ್ಲಿಯೂ ಸಹ ಬಿ ಕೋನ 90 ಡಿಗ್ರಿ ಆಗ್ಯಾವ. ಸರಿನಾ? ಅಂದ್ರೆ ಕೋನ ಒ ಎ ಪಿ ಇಸ್ ಈಕ್ವಲ್ ಟು ಕೋನ ಒ ಬಿ ಪಿ ಆಗಿರ್ತಾವೆ. ಇವೇನು? ಲಂಬಕೋನಗಳಾಗಿರ್ತಾವೆ. ಲಂಬಕೋನಗಳು. ಇನ್ನೊಂದು ಒ ಪಿ ಏನು ಬಾಹು ಅದ ನೋಡು, ಇದು ಸಾಮಾನ್ಯ ಬಾಹು. ಎರಡು ತ್ರಿಭುಜಕ್ಕೆ ಏನಂತಂದ್ರೆ ಸಾಮಾನ್ಯ ಬಾಹು ಯಾವುದು? ಒ ಪಿ. ಹಾಗಾಗಿ ಒ ಪಿ ಇಸ್ ಈಕ್ವಲ್ ಟು ಒ ಪಿ ಅಂತ ಬರೀತೀನಿ. ಯಾಕೆ? ಇವು ಸಾಮಾನ್ಯ ಬಾಹು ಅಂತಿದು. ಇದು ಸಾಮಾನ್ಯ ಬಾಹು. ಸರಿನಾ? ಅಂದ್ರೆ ಲಂಬಕೋನ ಕರ್ಣಬಾಹು ಸಿದ್ಧಾಂತ ಪ್ರಕಾರ ಎರಡೂ ತ್ರಿಭುಜಗಳು ಯಾವುದು? ಒ ಎ ಪಿ ಮತ್ತು ಒ ಬಿ ಪಿ ಇವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅದು. ಆದ್ದರಿಂದ ತ್ರಿಭುಜ ಯಾವುದು? ಒ ಎ ಪಿ ಸಮರೂಪ ತ್ರಿಭುಜ ಒ ಬಿ ಪಿ. ಕಾರಣನ ಬರೀಬಹುದು, ಲಂಬಕೋನ ಕರ್ಣಬಾಹು ಸಿದ್ಧಾಂತ. ಓಕೆ, ಇದರ ಪ್ರಕಾರ ಸಿದ್ಧಾಂತ. ಇದರ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಎರಡು ತ್ರಿಭುಜಗಳು ಸಮರೂಪ ಅಂತಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮವಾಗಿರ್ತಾವೆ, ಅನುರೂಪ ಭಾಗಗಳೇನಿರ್ತಾವೆ ನೋಡು, ಅನುರೂಪ ಕೋನಗಳು ಸಮನಾಗಿರ್ತವೆ, ಅನುರೂಪ ಬಾಹುಗಳನ್ನು ಸಮನಾಗಿರ್ತಾವೆ. ಹಾಗಾಗಿ ಇಲ್ಲಿ
ಈ ಬಾಹು ಈ ಕೋನ ಯಾವುದು ಎ ಪಿ ಒ ಈ ಕೋನ ಇದು ಬಿ ಪಿ ಓಕ್ಕೂ ಸಮನಾಗಿರುತ್ತೆ ಅಂತ ಬರಿತೀವಿ. ಓಕೆ, ಹಾಗಾಗಿ ಕೋನ ಎ ಪಿ ಒ ಇಸ್ ಈಕ್ವಲ್ ಟು ಇದು ಅದಕ್ಕೆ ಬಿ ಪಿ ಓಕ್ಕೂ ಈಕ್ವಲ್ ಆಗಿರುತ್ತೆ. ಬಿ ಪಿ ಒ ಇಸ್ ಈಕ್ವಲ್ ಟು ಇದಕ್ಕೆ ಸಮ ಇದೆ ಅಂತ ಬರ್ಕೊಳ್ಳೋಣ. ಇದಕ್ಕೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು, ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮವಾಗಿರುತ್ತೆ. ಓಕೆ, ಅದು ಕೋನನಾಗಿರ್ಬೋದು, ಬಾಹುನ ಆಗಿರ್ಬೋದು. ಕ್ಲಿಯರ್? ಹಾಗಾಗಿ ಇವೆರಡೂ ಈಕ್ವಲ್ ಅದಾವ ಅಂತಂದ್ರೆ, ಇವೆರಡು ಈಕ್ವಲ್ ಅಂತಂದ್ರೆ ಇದೇನಾಯಿತು, ಈ ಎ ಪಿ ಬಿ ಕೋನ ಅದಲ್ಲ ಇದು, ಇದ್ರದ್ದು ಅರ್ಧ ಇರುತ್ತಂತ ಗೊತ್ತಾಗತ್ತಲ್ಲ. ಹಾಗಾಗಿ ಇದನ್ನು ಹಿಂಗೆ ಬರೀಲ್ಲ, ಕೋನ ಎ ಪಿ ಒ, ಕೋನ ಎ ಪಿ ಒ ಇದು ಎದರ ಅರ್ಧ, ಎ ಪಿ ಬಿ, ಕೋನ ಎ ಪಿ ಬಿದ ಅರ್ಧ ಆಗಿರುತ್ತೆ. ಕೋನ ಎ ಪಿ ಬಿ ಇದರದ್ದು ಅರ್ಧ. ಓಕೆ, ನೆಕ್ಸ್ಟ್ ನೋಡಿ, ಆ ಕೋನ ಎ ಪಿ ಒ ಇಸ್ ಈಕ್ವಲ್ ಟು 1/2. ಎ ಪಿ ಬಿ ಎಷ್ಟು ಕೊಟ್ಟರೆ ನಮಗೆ? ಎ ಪಿ ಬಿ ಅಂದರೆ ಈ ಸ್ಪರ್ಶಕಗಳ ನಡುವಿನ ಕೋನ ಇದಕ್ಕೆ ಎಷ್ಟಂದು ಕೊಟ್ಟಾರೆ? 80 ಡಿಗ್ರಿ. ಇದು 80 ಡಿಗ್ರಿ ಅಂತ ತೊಗೊಳ್ತೀನಿ. ಭಾಗಿಸ್ಬೇಕಲ್ಲ ಇದನ್ನು, 2 1 2 4 8 0 ಅಂದರೆ ಎಷ್ಟಾಯಿತು? 40 ಡಿಗ್ರಿ ಅಂತ ಆಯ್ತು. ಇದು ಯಾವುದು? ಎ ಪಿ ಒ 40 ಡಿಗ್ರಿ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಇದರಲ್ಲಿ ಎ ಪಿ ಒ ಇದು 40 ಡಿಗ್ರಿನ, ಇದಿಷ್ಟೇ ಬೇಕಲ್ಲ ನಮಗೆ. ಅದಕ್ಕೆ ಯಾವ ತ್ರಿಭುಜ ಕನ್ಸಿಡರ್ ಮಾಡ್ತೀನ? ಎ ಒ ಪಿ ತ್ರಿಭುಜದಲ್ಲಿ, ತ್ರಿಭುಜ ಎ ಒ ಪಿಯಲ್ಲಿ ಇದರಲ್ಲಿ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಅದನ್ನೇ ಬರೆಯೋಣ. ಕೋನ ಎ ಪ್ಲಸ್ ಇದು ಬೇಕಲ್ಲ ಕೋನ ಪಿ, ಅಂದರೆ ಹಿಂಗೆ ಬರೆಯೋಣ. ಇದಕ್ಕೆ ಕೋನ ಎ ಪಿ ಒ, ಕೋನ ಎ ಪಿ ಒ ಪ್ಲಸ್ ಇನ್ನೊಂದು ಕೋನ, ಇನ್ನೊಂದು ಬೇಕಾಗಿದೆ ನಮಗೆ ಪಿ ಒ ಎ. ಈ ಕೋನ ಪಿ ಒ ಎ ಎಷ್ಟು? ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಓಕೆ, ಬೆಲೆ ಆದೇಶ ಮಾಡಿಬಿಡೋಣ. ಕೋನ ಎ ಎಷ್ಟಿರುತ್ತೆ? 90 ಡಿಗ್ರಿ ಆಗಿದೆ. ಕೋನ ಎ ಪಿ ಒ ಏನಾಗಿ ಕಂಡುಹಿಡ್ತೀವಲ್ಲ 40 ಡಿಗ್ರಿ, ಇದು 40 ಡಿಗ್ರಿ ಪ್ಲಸ್ ಇದು ಕೋನ ಪಿ ಒ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಈಗ 90 40 ಕೂಡಿಸ್ಕೊಂಡು ಬಿಡೋಣ. ಎಷ್ಟಾಯ್ತದು? 130 ಡಿಗ್ರಿ ಪ್ಲಸ್ ಇದು ಕೋನ ಪಿ ಒ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. 130 ರೈಟ್ ಸೈಡ್ ತೊಗೊಂಡು ಬರೋಣ. ಕೋನ ಪಿ ಒ ಎ ಇಸ್ ಈಕ್ವಲ್ ಟು 180 ಮೈನಸ್ 130 ಡಿಗ್ರಿ. ಕೋನ ಪಿ ಒ ಎ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 50 ಡಿಗ್ರಿ ಆಗುತ್ತೆ. ಇದನ್ನು ಕಳಿಬೇಕು. 180ರಲ್ಲಿ 130 ಕಳೆದ್ರೆ ಎಷ್ಟು? 50 ಡಿಗ್ರಿ. ಇದ್ರ ಕೋನ ಪಿ ಒ ಎ ಕಂಡುಹಿಡಿಬೇಕಾಗಿತ್ತಲ್ಲ 50 ಡಿಗ್ರಿ. ನಮ್ಮ ಸರಿಯಾದ ಆಯ್ಕೆ ಯಾವುದು? ಎ 50 ಡಿಗ್ರಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯಿತು?